Good morning, everyone. I said good morning to everyone. Students, are you there? Inform your friends to join the class. Strength is too low. Yes. Okay, leave. What we have discussed in our last class? What we had discussed in our last class? Is my voice is clear to everyone? Students, are you there? What we have discussed in our last class? Last class ಅಲ್ಲಿ ಏನು ಡಿಸ್ಕಸ್ ಮಾಡಿದೀವಿ? Those who are present for my last class. Okay, leave it. Everyone understood those treatment of? Yes. Material scrap, byproducts, defective products, royalty paid. Understood everyone? Any doubts regarding that? Any doubts, Sudhari? Everyone understood? Clear? Shall I move to the next one? That is stores. Or shall I explain the royalty once again? Okay. We will move to the next one. That is stores. So tell me, what do you mean by stores? What do you mean by stores? I'm asking you only, what do you mean by stores? See here, stores means we can take consider as a godown expenses, where we will store our raw materials. That is the main raw material or direct materials. So the expenses of that store will be added to the factory overhead. ಇಲ್ಲಿ ಸ್ಟೋರ್ಸ್ ಅಂದ್ರೆ ಏನು, ನೀವು ನಿಮ್ದು ರಾ ಮಟೀರಿಯಲ್ಸ್ ಏನು ನೀವು ಈಗ ಲೀಫೋ ಫಿಫೋದಾಗ ನೀವು ಯಾವ ರೀತಿ ಮಾಡ್ತೀರಲ್ಲ, ಲೀಫೋ ಫಿಫೋದಾಗ ಏನು ಮಾಡ್ತೀರಿ, ಎಷ್ಟು ಬೇಕೋ ಅಷ್ಟೇ ಮಟೀರಿಯಲ್ಸ್ನ ಗೋಡನಿಂದ ತೊಗೊಂಬಂದು ಅಷ್ಟೇ ಮಟೀರಿಯಲ್ಸ್ನ ಯೂಸ್ ಮಾಡ್ಕೋತೀರಿ, ಮತ್ತು ವಾಪಸ್ ಇಶ್ಯೂ ಮಾಡೋದು ಆಮೇಲೆ ಪರ್ಚೇಸ್ ಮಾಡೋದು ಮಾಡ್ತೀರಲ್ಲ, ಪರ್ಚೇಸ್ ಮಾಡಿದಿನ ಎಲ್ಲಿ ಸ್ಟೋರ್ ಮಾಡ್ತೀರಿ, ಗೋಡನಲ್ಲಿ ಸ್ಟೋರ್ ಮಾಡ್ತೀರಿ, ಗೋಡನಲ್ಲಿ ಇದ್ದಿದ್ದನ್ನ ವಾಪಸ್ ಪ್ರೊಡಕ್ಷನ್ ಯೂನಿಟ್ಗೆ ಇಶ್ಯೂ ಮಾಡ್ತೀವಿ ರಾ ಮಟೀರಿಯಲ್ಸ್. ನೆನಪದರಿ ಇದು ಲೀಫೋ ಫಿಫೋ? ನೆನಪದಲ್ರಿ ಲೀಫೋ ಫಿಫೋ? Is my voice clear to you or not?
Yes, you see that maintenance cost of that store. See, usually ನೀವು ಫ್ಯಾಕ್ಟ್ರಿ ಓವರ್ ಹೆಡ್ನಾಗ ಗೋಡೌನ್ ಎಕ್ಸ್ಪೆನ್ಸಸ್ ಅಂತ ಇಲ್ಲ, ಗೋಡೌನ್ ಎಕ್ಸ್ಪೆನ್ಸಸ್, ಗೋಡೌನ್ ಸೂಪರ್ವೈಸರ್ ಸ್ಯಾಲ್ರಿ ಅಂತ ಒಂದು ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೀರಿ, ನೆನಪದ ರೀ? ಸ್ಟೋರ್ಸ್ ಎಕ್ಸ್ಪೆನ್ಸಸ್, ಸ್ಟೋರ್ ರೂಮ್ ಎಕ್ಸ್ಪೆನ್ಸ್ ನೆನಪದ ರೀ? ಇದು ಸ್ಟೋರ್ ರೂಮ್ ಎಕ್ಸ್ಪೆನ್ಸಸ್, ರಿಮೆಂಬರ್ಡ್ ಆರ್ ನಾಟ್? Why people are not responding to anything? Are you understanding or not? See here, stores is nothing but your godown expenses where we can kept our raw materials. Raw materials na ಅದನ್ನ ಒಂದು ಈಗ ನೀವು ಮೇ ಬಿ ಸಮ್ ಕೇಸಲ್ಲಿ ನಿಮ್ಮದು ಓನ್ ಗೋಡೌನ್ ಇರ್ಬೋದು ಅಥವಾ ರೆಂಟಲ್ ಬೇಸ್ ಮೇಲೆ ಗೋಡೌನ್ಸ್ ಇರ್ಬೋದು. ಅದ್ರದ್ದು ಏನಾದ್ರು ಎಕ್ಸ್ಪೆನ್ಸಸ್, ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಇರ್ಬೋದು, ಅಲ್ಲಿ ಲೈಟಿಂಗ್ಸ್ ಚಾರ್ಜಸ್ ಆಗಿರ್ಬೋದು, ಓಕೆ, ಅಥವಾ ರೆಫ್ರಿಜರೇಟರ್ ಚಾರ್ಜಸ್, ಒಂದು ಸಮ್ ಪೆರಿಷಬಲ್ ಗೂಡ್ಸಿಗೆ ರೆಫ್ರಿಜರೇಟ್ ಬೇಕಾಗುತ್ತೆ. ಸೊ ಆ ರೀತಿ ಪೆರಿಷಬಲ್ ಗೂಡ್ಸ್ನ ನೀವು ಸ್ಟೋರ್ ಮಾಡ್ತೀರಾ, ಅದು ರೆಫ್ರಿಜರೇಟರ್ ಚಾರ್ಜಸ್ ಆಗಿರ್ಬೋದು, ನಿಮ್ಮ ಅದು ಗೋಡೌನ್ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು. ಸೊ ಎಲ್ಲ ಎಕ್ಸ್ಪೆನ್ಸಸ್ ಏನಾಗ್ತಾವೆ ಸ್ಟೋರ್ಸಲ್ಲಿ ಬರ್ತಾವೆ. ಸ್ಟೋರ್ಸ್ ಕನ್ಸ್ಯೂಮ್ಡ್ ಅಂದರೆ ನೀವು ಸ್ಟೋರಿಂದ ಎಷ್ಟು ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ಮಾಡ್ಕೊಳ್ತೀರಿ, ಅಂದರೆ ಎಷ್ಟು ರಾ ಮೆಟೀರಿಯಲ್ಸ್ ನಿಮ್ಮ ಪ್ರೊಡಕ್ಷನ್ ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀರಿ. ಸೊ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅಷ್ಟು ಕ್ವಾಂಟಿಟಿ ಆಫ್ ರಾ ಮೆಟೀರಿಯಲ್ಸ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ ಆಗ್ಯದಲ್ಲ, ಆ ಎಲ್ಲ ಎಕ್ಸ್ಪೆನ್ಸಸ್ನ ನೀವು ಎಲ್ಲ ಆ್ಯಡ್ ಮಾಡಬೇಕು. ಯು ಹ್ಯಾವ್ ಟು ಆ್ಯಡ್ ಇನ್ ದಟ್ ಫ್ಯಾಕ್ಟ್ರಿ ಓವರ್ ಹೆಡ್. Understood, stores? Understood or not, stores? I am asking you only. Shall I move to the next one? Yes, the next thing is materials returned to stores and transferred to other jobs. Yes. Yes. ಈಗ ಲೀಫೋ ಫಿಫೋದಾಗ ನೀವು ಮಾಡ್ತೀರಿ, ನೆನಪದರಿ? ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಎಲ್ಲಿ ತಗೋತಿದ್ರಿ ಯೂಶಲಿ? ಈಗ ಅಕಾರ್ಡಿಂಗ್ ಟು ಯುವರ್ ಕಾಸ್ಟ್ ಶೀಟ್, ಓಲ್ಡ್ ಕಾಸ್ಟ್ ಶೀಟ್ ಅಲ್ಲೇ ಮಟೀರಿಯಲ್ಸ್ ರಿಟರ್ನ್ಸ್ ಎಲ್ಲಿ ತಗೋತಿದ್ರಿ ನೀವು? ವಾಪಸ್ ಮಟೀರಿಯಲ್ಸ್ ಸ್ಟೋರ್ಸಿಗೆ ರಿಟರ್ನ್ ಆಗಿದ್ದು and transfer to other jobs according to the old cost sheet format. Receipts LIFO FIFO ದಾಗ ತಗೋತೀರಿ. ದೆನ್ ಕಾಸ್ಟ್ ಶೀಟ್ ಅಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ಹೆಂಗೆ ಟ್ರೀಟ್ ಮಾಡ್ತಿದ್ರಿ? ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಅಂಡ್ ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್. ಸಿ ಯೂಶಲಿ ನೀವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಅಂತ ತಗೊಂಡಾಗ ಓಪನಿಂಗ್ ಸ್ಟಾಕು, ಅದರಲ್ಲಿ ಆ್ಯಡ್ ಪರ್ಚೇಸ್ ಮಾಡಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ತೊಗೊಂಡೋದ್ರ ಕೆಳಗಡೆ ಮಟೀರಿಯಲ್ಸ್ ರಿಟರ್ನ್ಸ್ ಟು ಸ್ಟೋರ್ಸ್ ಮತ್ತು ಟ್ರಾನ್ಸ್ಫರ್ ಟು ಅದರ್ ಡಿಪಾರ್ಟ್ಮೆಂಟ್ ಆರ್ ಅದರ್ ಜಾಬ್ಸ್ ಅಂತ ಇರ್ತದೆ. ಅದನ್ನ ಲೆಸ್ ಮಾಡ್ಕೊತಿದ್ರಿ, ನೆನಪದ್ರಿ? ಫಾರ್ಮ್ಯಾಟ್ ಕೋಲ್ಡ್ ಅಕಾರ್ಡಿಂಗ್ ಟು ಓಲ್ಡ್ ಕಾಸ್ಟ್ ಶೀಟ್ ಫಾರ್ಮ್ಯಾಟ್. ಹಂಗಂದ್ರೆ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಥವಾ ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್ ಅಂತಂದ್ರೆ ಏನು? What do you mean by that? See, material returns to stores means sometimes ಒಂದ್ಸತಿ ಎಷ್ಟು ನೆಸೆಸರಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಮಟೀರಿಯಲ್ಸ್ ಇಶ್ಯೂ ಆಗಿರ್ತಾವೆ. ಈಗ ಅವ್ರಿಗೆ ಎಷ್ಟು ಅಥವಾ ಕೆಲವೊಂದು ಮೇ ಬಿ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಮಟೀರಿಯಲ್ಸ್ ಹೋಗಿರ್ಬೋದು, ಅಥವಾ ಏನೋ ಒಂದು ಮಿಸ್ಟೇಕ್ ಆಗಿ ಬೇರೆ ಮಟೀರಿಯಲ್ಸ್ ಹೋಗಿರ್ಬೋದು. ಸೊ ಅಂಥ ಮಟೀರಿಯಲ್ಸ್ನ ವಾಪಸ್ ಏನು ಮಾಡ್ತಾರೆ, ಸ್ಟೋರ್ಸಿಗೆ ಕಳಿಸ್ತಾರೆ, ಅಥವಾ ರಿಮೈನಿಂಗ್ ಮಟೀರಿಯಲ್ಸ್ನ ನೀವು ವಾಪಸ್ ಸ್ಟೋರ್ಸಿಗೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್,
ನೀವು ಕ್ವಾರ್ಟರ್ ಬೇಸ್ ಮೇಲೆ ಅಂದರೆ 3 ಮಂತ್ಸ್ 4 ಮಂತ್ಸ್ ಬೇಸ್ ಮೇಲೆ ನೀವು ಪ್ರೊಡಕ್ಷನ್ ಮಾಡ್ಕೋತೀರಿ. 3 ಮಂತ್ಸ್ಗೆ ಒಂದ್ಸತಿ 4 ಮಂತ್ಸ್ಗೆ ಒಂದ್ಸತಿ ನೀವು ಮಟೀರಿಯಲ್ಸ್ನ ಅಷ್ಟು ಗೋಡೌನಿಂದ ಟ್ರಾನ್ಸ್ಫರ್ ಮಾಡ್ಕೋತೀರಿ ನಿಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ. ಅಂದ್ರೆ ಫಸ್ಟ್ 12 ಡಿವೈಡೆಡ್ ಬೈ 3 ಮಂತ್ಸಿಗೆ ಒಂದ್ಸತಿ ಅಂದರೆ ನೀವು ಆಲ್ರೆಡಿ 3 ಟೈಮ್ ಮಟೀರಿಯಲ್ಸ್ನ ಗೋಡೌನಿಂದ ತೊಗೊಂಡು ಬಂದಿರಿ, ಎಲ್ಲ ಮಟೀರಿಯಲ್ಸ್ನು ಕನ್ಸ್ಯೂಮ್ ಮಾಡ್ಕೊಂಡಿರಿ. ಆ್ಯಂಡ್ 4th ಕ್ವಾರ್ಟರ್ ಅನ್ನೋದು ಅಗೇನ್ ಯು ಹ್ಯಾಡ್ ಪರ್ಚೇಸ್ ಆರ್ ಅಗೇನ್ ಯು ಹ್ಯಾಡ್ ಗಾಟ್ ಸಮ್ ಮಟೀರಿಯಲ್ಸ್ ಫ್ರಮ್ ದ ಸ್ಟೋರ್ಸ್. ಮತ್ತೆ ಸ್ಟೋರ್ಸಿಂದ ಮಟೀರಿಯಲ್ಸ್ನ ತೊಗೊಂಬಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರಿ. ಬಟ್ ಫಾರ್ ದಿಸ್ ಟೈಮ್ ಯು ಹ್ಯಾಡ್ ಬ್ರಾಟ್ ಸಮ್ ಎಕ್ಸೆಸ್ ಮಟೀರಿಯಲ್ಸ್ ಫ್ರಮ್ ದ ಸ್ಟೋರ್ಸ್. ಸಮ್ ಎಕ್ಸೆಸ್ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಟೀರಿಯಲ್ಸ್ನ ತೊಗೊಂಬಂದಿರಿ. ನಿಮಗೆ ಎಷ್ಟು ಮಟೀರಿಯಲ್ಸ್ ರಿಕ್ವೈರ್ ಇತ್ತು? ಜಸ್ಟ್ 500 ರಾ ಮಟೀರಿಯಲ್ ಅಷ್ಟೇ ರಿಕ್ವೈರ್ಡ್ ಇತ್ತು. ಬಟ್ ಯು ಹ್ಯಾಡ್ ಬ್ರಾಟ್ 600 ರಾ ಮಟೀರಿಯಲ್ಸ್. ಸೊ 500 ಬೇಕಾಗಿತ್ತು, 500 ಪೂರ್ತಿ ಕನ್ಸ್ಯೂಮ್ ಆಗ್ತದೆ. ರಿಮೈನಿಂಗ್ ಇನ್ನೂ ಎಷ್ಟು ಉಳಿತದೆ? 500 ಮೈನಸ್ 600 ಮೈನಸ್ 500 ಎಷ್ಟು ಉಳಿತದ್ರಿ? ಇನ್ನು 100 ರಾ ಮಟೀರಿಯಲ್ಸ್ ಹಂಗೆ ಉಳಿತದಿಲ್ರಿ? Are you there, students? Are you understanding or not? I am asking you only. Yes. See, material returns to source means sometimes your production department will reissue the raw materials to the back to their godowns. ಗೋಡನ್ ಗೆ ವಾಪಸ್ ಇದಂತ ರಾ ಮಟೀರಿಯಲ್ಸ್ ನ ರೀಸೆಂಡ್ ಮಾಡೋದಕ್ಕೆ ಅಂತ ಕರೀತಾರೆ ಮಟೀರಿಯಲ್ಸ್ ರಿಟರ್ನ್ಸ್ ಟು ಸ್ಟೋರ್ಸ್ ಅಂತಾರೆ. ಅಂಡ್ ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್. ಸಿ, ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್ ಅಂದ್ರೆ ನಿಮ್ದು ಬೇರೆ ಒಂದು ಡಿಪಾರ್ಟ್ಮೆಂಟಿಗೆ ನಿಮ್ದು ರಾ ಮಟೀರಿಯಲ್ಸ್ನ ಸೆಲ್ ಮಾಡೋದು ಅಥವಾ ಟ್ರಾನ್ಸ್ಫರ್ ಮಾಡೋದು. ಫಾರ್ ಎಕ್ಸಾಂಪಲ್ ನಿಮ್ದೊಂದು ಹೇಳಿದ್ದಾರೆ ಅಮೂಲ್ ಐಸ್ ಫ್ಯಾಕ್ಟ್ರಿ ಅದ, ನಿಮ್ದು ಅಮೂಲ್ ಮಿಲ್ಕ್ ಫ್ಯಾಕ್ಟ್ರಿ ಅದ. ಸೊ ಅಲ್ಲಿ ಮಿಲ್ಕ್ ಈಸ್ ಅ ಮೇನ್ ರಾ ಮಟೀರಿಯಲ್ ಫಾರ್ ಯು ಪೀಪಲ್. ಓಕೆ, ಸೊ ನಿಮ್ಗೆ ಅಲ್ಲಿ ನೀವೇನೇನು ಪ್ರೊಡ್ಯೂಸ್ ಮಾಡ್ಬೋದ್ರಿ? ಮಿಲ್ಕ್ ಫ್ಯಾಕ್ಟ್ರಿದಾಗ ಐಸ್ ಕ್ರೀಮ್ ಮಾಡ್ಬೋದು, ಚೀಸ್ ರೆಡಿ ಮಾಡ್ಬೋದು, ಓಕೆ, ಬಟರ್ ರೆಡಿ ಮಾಡ್ಬೋದು ಇಲ್ರಿ? ಯು ಕ್ಯಾನ್ ಪ್ರೊಡ್ಯೂಸ್ ದೀಸ್ ಥಿಂಗ್ಸ್, ರೈಟ್ ಆರ್ ರಾಂಗ್? ಎಸ್, ಕರ್ಡ್. ಸೊ ಇದಕ್ಕೆಲ್ಲದಕ್ಕೂ ಏನು ಮೇನ್ ರಾ ಮಟೀರಿಯಲ್ ಏನು? ಮಿಲ್ಕ್ ಇಸ್ ಅ ಮೇನ್ ರಾ ಮಟೀರಿಯಲ್. ಹೌದಾ? ಸೊ ಇವಾಗ ಎಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಸಪ್ರೇಟ್ ಅದ ಅಂತ ಅನ್ಕೋರಿ. ಅಂದ್ರೆ ಮೇನ್ ಐಸ್ ಕ್ರೀಮ್ ಪ್ರಿಪೇರ್ ಮಾಡೋಂಥ ಡಿಪಾರ್ಟ್ಮೆಂಟ್ ಸಪ್ರೇಟ್ ಅದ, ಚೀಸ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಅದ, ಆ್ಯಂಡ್ ಬಟರ್ದ ಡಿಪಾರ್ಟ್ಮೆಂಟ್ ಸಪ್ರೇಟ್ ಅದ ಅಂತ ಅನ್ಕೋರಿ. ಸೊ ಇಲ್ಲಿ 3 ಡಿಪಾರ್ಟ್ಮೆಂಟ್ ಸಪ್ರೇಟ್ ಅದ ಅಂದ್ರೆ 3 ಡಿಪಾರ್ಟ್ಮೆಂಟ್ಗೆ ನೀವು ರಾ ಮಟೀರಿಯಲ್ಸ್ ಇಶ್ಯೂ ಮಾಡಿ ಸಪ್ರೇಟಾಗಿ ಇಶ್ಯೂ ಮಾಡ್ತೀರಿ. ಆ ಪ್ರೊಡಕ್ಷನ್ ಯೂನಿಟಿಗೆ ಎಷ್ಟು ಬೇಕೋ ಅಷ್ಟೇ ರಾ ಮಟೀರಿಯಲ್ಸ್ ಯೂಸ್ ಮಾಡ್ತೀರಿಲ್ರಿ, ಸೆಲ್ ಮಾಡ್ತೀರಿ. ಇನ್ ಕೇಸ್ ನಿಮ್ಮದು ಯಾವುದು ಐಸ್ ಕ್ರೀಮ್ ಪ್ರೊಡಕ್ಷನ್ ಯೂನಿಟಿಗೆ ಎಷ್ಟು ಬೇಕು ಪರ್ ಡೇ? ಮೇ ಬಿ ಇಟ್ ರಿಕ್ವೈರ್ 500 ಲೀಟರ್ ಮಿಲ್ಕ್ ಅಂತ ಅನ್ಕೋರಿ. ಜಸ್ಟ್ 500. ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ 500 ಮಟೀರಿಯಲ್ಸ್ ಬೇಕು. ಓಕೆ, ಡ್ಯೂರಿಂಗ್ ದ ಸಮರ್ ಸೀಸನ್ಸ್ ಅಲ್ಲಿ, ಯೂಶಲಿ ವಿಂಟರ್ ಸೀಸನ್ ಆಗಿರ್ಬೋದು ಅಥವಾ ರೇನಿ ಸೀಸನ್ಸ್ ಅಲ್ಲಿ ಚೀಸ್ ಮತ್ತು ಬಟರ್ಗೆ ಜಾಸ್ತಿ ಡಿಮಾಂಡ್ ಇರ್ತವೆ. ಜಸ್ಟ್ ಬಿಕಾಸ್ ಆಫ್ ಚಾಟ್ಸ್, ಸ್ಯಾಂಡ್ವಿಚ್ ಆಗಿರ್ಬೋದು, ಬೇರೆ ಬೇರೆ ಸಮ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅದನ್ನು ಜಾಸ್ತಿ ಯೂಸ್ ಮಾಡ್ಕೋತಾರೆ ಅಂತ ಆ ಟೈಮಲ್ಲಿ ಅದು ಡಿಮಾಂಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ಫಾರ್ ದ ಸಮರ್ ಸೀಸನ್ಸಲ್ಲಿ ಐಸ್ ಕ್ರೀಮ್ಗೆ ಜಾಸ್ತಿ ಡಿಮಾಂಡ್ ಇರುತ್ತೆ. ಸೊ ಡ್ಯೂರಿಂಗ್ ದಟ್ ಸಮರ್ ಸೀಸನ್ಗೆ ನೀವೇನು ಮಾಡಬೇಕಾಗತ್ತೆ? ಜಾಸ್ತಿ ರಾ ಮಟೀರಿಯಲ್ಸ್ನ ಸೆಲ್ ಮಾಡಬೇಕಾಗತ್ತೆ, ಆರ್ ಜಾಸ್ತಿ ರಾ ಮಟೀರಿಯಲ್ಸ್ನ ಐಸ್ ಕ್ರೀಮ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಬೇಕಾಗತ್ತೆ. ಸೊ ಇನ್ ದಿಸ್ ಕೇಸ್ ಅಕಸ್ಮಾತ್ ಈಗೇನಾದರೂ ನೀವು ಚೀಸ್ ಮತ್ತು ಬಟರ್ಗೆ ಏನು ಮಟೀರಿಯಲ್ಸ್ ಇಶ್ಯೂ ಮಾಡಿರ್ತಿಲ್ಲ, ಮೇ ಬಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ 500 ಲೀಟರ್ ಮಿಲ್ಕ್ ಇಶ್ಯೂ ಮಾಡಿರಿ. ದ ಸೇಮ್ ವೇ ಅಟ್ ದ ಎಂಡ್ ಆಫ್ ದ ಡೇ 2 ಡಿಪಾರ್ಟ್ಮೆಂಟಲ್ಲಿ ಇನ್ನೂ 100 ಲೀಟರ್ ಮಿಲ್ಕ್ ರಿಮೈನಿಂಗ್ ಅದ. ಆ್ಯಂಡ್ ಐಸ್ ಕ್ರೀಮ್ ಡಿಪಾರ್ಟ್ಮೆಂಟಿಗೆ ಇನ್ನೂ ರಾ ಮಟೀರಿಯಲ್ಸ್ ರಿಕ್ವೈರ್ಡ್ ಅದ ಜಾಸ್ತಿ ಪ್ರೊಡಕ್ಷನ್ ಮಾಡೋದಕ್ಕೆ. ಸೊ ಈ ಕೇಸಲ್ಲಿ ಏನು ಮಾಡ್ತಾರೆ? 2 ಡಿಪಾರ್ಟ್ಮೆಂಟ್ದವರು ಉಳಿದಂಥ ರಾ ಮಟೀರಿಯಲ್ಸ್ನ ಏನು ಮಾಡ್ತಾರೆ? ಐಸ್ ಕ್ರೀಮ್ ಪ್ರೊಡಕ್ಷನ್ ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂ ಆಗಬೇಕಾಗಿರುತ್ತೆ. ಆ್ಯಂಡ್ ದ ರಾ ಮಟೀರಿಯಲ್ ಇಸ್ ಸೇಮ್ ಫಾರ್ ಆಲ್ ಕೈಂಡ್ಸ್ ಆಫ್ ಪ್ರಾಡಕ್ಟ್ಸ್. ಇಲ್ಲಿ ರಾ ಮಟೀರಿಯಲ್ ಏನು ಚೇಂಜ್ ಇಲ್ಲ. ಮೂರು ಪ್ರಾಡಕ್ಟ್ ಫಿನಿಶ್ಡ್ ಗುಡ್ಸ್ನ ರೆಡಿ ಮಾಡೋದಕ್ಕೆ ಮೇನ್ ರಿಕ್ವೈರ್ ರಾ ಮಟೀರಿಯಲ್ ಅದು
ಮಿಲ್ಕ್ ಅಂದ್ರೆ ರಾ ಮಟೀರಿಯಲ್ ಅದ, ಮೂರು ಪ್ರೊಡ್ಯೂಸ್ ಮಾಡಕ್ಕೆ ಮಿಲ್ಕ್ ಬೇಕೇ ಬೇಕು. ಸೊ ರಾ ಮಟೀರಿಯಲ್ ಸಿಮಿಲರ್ ಅದ ಅಂದ್ಕೂಡಲೇ ಸೊ ವಿ ಕ್ಯಾನ್ ಟ್ರಾನ್ಸ್ಫರ್ ದಟ್ ಮಟೀರಿಯಲ್ ಟು ಅನದರ್ ಡಿಪಾರ್ಟ್ಮೆಂಟ್ ಆಲ್ಸೋ, ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್. ಸೊ ಇಲ್ಲಿ ನೀವೇನು ಮಾಡಬೇಕು, how you can treat this item is the cost of raw materials returned is deducted from the total cost of materials. Yes, see ಇಲ್ಲಿ ಏನು ಮಾಡ್ಬೇಕು, ನೀವು ನಿಮ್ದೇನು ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಅಥವಾ ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್ ಅಂತ ಇರುತ್ತಲ್ಲ, ನೀವು ಪ್ರತಿಯೊಂದ್ರದ್ದು ಯೂನಿಟ್ ವೈಸ್ ಕಾಸ್ಟ್ ಶೀಟ್ ರೆಡಿ ಮಾಡಬೇಕಾದ್ರೆ ಯು ಹ್ಯಾವ್ ಟು ಡಿಡಕ್ಟ್ ದ್ಯಾಟ್ ಫ್ರಮ್ ದಿ ಮಟೀರಿಯಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಮಟೀರಿಯಲ್. ನೀವು ಲಾಸ್ಟಿಂಗ್ ಮಟೀರಿಯಲ್ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಕ್ಲೋಸಿಂಗ್ ಸ್ಟಾಕ್ ಮಾಡ್ತಿರ್ತೀರಲ್ಲ, ಅಲ್ಲೇ ಇದನ್ನ ಲೆಸ್ ಮಾಡ್ಕೋಬೇಕು. ವೈ ವಿ ಹ್ಯಾವ್ ಟು ಲೆಸ್ ದಿಸ್ ಒನ್? ಎದಕ್ಕೆ ಲೆಸ್ ಮಾಡ್ಕೋಬೇಕ್ರಿ? ವೈ? ಎನಿ ಐಡಿಯಾ? ಸಿ ಹಿಯರ್ ನೀವು ಇಲ್ಲಿ ಏನು ಮಾಡತ್ತೀರಿ, ಸಿಂಗಲ್ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಆರ್ ಯೂನಿಟ್ ಕಾಸ್ಟಿಂಗ್ ಅಲ್ಲಿ ಮೇನ್ ಆಬ್ಜೆಕ್ಟಿವ್ ಏನು, ನೀವು ಪ್ರತಿಯೊಂದ್ರದ್ದು ಯೂನಿಟ್ ಇದು ಸಪ್ರೇಟ್ ಕಾಸ್ಟ್ ಶೀಟ್ ಮಾಡತ್ತೀರಿ. ನೀವು ಅಕಾರ್ಡಿಂಗ್ ಟು ಓಲ್ಡ್ ಕಾಸ್ಟ್ ಶೀಟ್ ಪ್ರಕಾರ ಮಾಡಿದ್ರೆ ನೀವು ಮಟೀರಿಯಲ್ಸ್ ರಿಟರ್ನ್ಸ್ ಆಗಲಿ ಟ್ರಾನ್ಸ್ಫರ್ ಟು ಅದರ್ ಜಾಬ್ಸ್ ಅಲ್ಲಿ ಇವ್ಯಾವುದೋ ಐಟಮ್ಸ್ ಎಲ್ಲ ನಿಲ್ ಆಗ್ತಿದ್ದು. ಯಾಕಂದ್ರೆ ಅವರು ಅಲ್ಲೋ ಎಷ್ಟು ಟೋಟಲ್ ಆಗಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂದ್ರೆ ಲಾಸ್ಟ್ ಎಂಡ್ ಆಫ್ ದ ಇಯರ್ ನಿಮ್ದು ಎಂಡ್ ಆಫ್ ದ ಡೇಗೆ ಎಷ್ಟು ಮಟೀರಿಯಲ್ಸ್ ರಾ ಮಟೀರಿಯಲ್ಸ್ ರಿಮೈನಿಂಗ್ ಅದ ಅದನ್ನ ಅಷ್ಟೇ ಲೆಸ್ ಮಾಡ್ಕೋತಿದ್ರಿ. ಪ್ರತಿಯೊಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಆಗಿ ಮಾಡ್ತಿರಲ್ಲ. ಸೊ ಇಲ್ಲಿ ನೀವು ಪ್ರತಿಯೊಂದು ಯೂನಿಟ್ ವೈಸ್ ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕಾದ್ರೆ ನಿಮ್ಗೆ ಕ್ಲಿಯರ್ ಆಗಿ ನಿಮ್ದು ಎಕ್ಸಾಕ್ಟ್ ಮಟೀರಿಯಲ್ ಕಾಸ್ಟ್ ಎಷ್ಟದ ಅಂತ ಗೊತ್ತಾಗ್ಬೇಕಂದ್ರೆ ಇಲ್ಲಿ ನೀವೇನ್ ಮಾಡಿರಿ, ಎರಡು ಡಿಪಾರ್ಟ್ಮೆಂಟ್ ಇದು ಚೀಸ್ ಮತ್ತು ಬಟರ್ ಅಲ್ಲಿ ಉಳಿದಂಥ ರಾ ಮಟೀರಿಯಲ್ಸ್ನ ನೀವೇನ್ ಮಾಡಿರಿ ಐಸ್ ಕ್ರೀಮ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿರಿ, ಅಥವಾ ಆ ಎರಡು ರಿಮೈನಿಂಗ್ ರಾ ಮಟೀರಿಯಲ್ಸ್ನ ಗೋಡೌನ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿರಿ. ಸೊ ಔಟ್ ಆಫ್ 500 ಎಷ್ಟು ಕನ್ಸ್ಯೂಮ್ ಮಾಡಿರಿ, ನೀವು ಎಷ್ಟು ಯೂಸ್ ಮಾಡ್ಕೊಂಡಿರಿ, ಜಸ್ಟ್ 400 ಅಷ್ಟೇ ಕನ್ಸ್ಯೂಮ್ ಮಾಡ್ಕೊಂಡು ಉಳ್ಕಿದ್ದೆಲ್ಲ ರಿಟರ್ನ್ಸ್ ಮಾಡಿರಿ. ಸೊ ಅದು ನಿಮ್ಗೆ ವಾಪಸ್ ನಿಮ್ಮ ಹತ್ರ ಸ್ಟಾಕ್ ಉಳ್ದಂಗೆ ಅಲ್ಲ ನಿಮ್ದು, ಅದನ್ನ ನೀವು ಯೂಸ್ ಮಾಡ್ಕೊಂಡಿಲ್ಲ. ಯೂಸ್ ಮಾಡ್ಕೊಂಡಿದ್ರೆ ಅದನ್ನ ಕನ್ಸ್ಯೂಮ್ ಅಂತ ಅನ್ಕೋಬೇಕು. ಅದ್ರದ್ದು ಎಕ್ಸ್ಪೆನ್ಸಸ್ ನೀವು ಖರ್ಚು ಮಾಡೇ ಇಲ್ಲ, ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಅಷ್ಟೇ. ಸೊ ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಂಡಕ್ಕೆ ದೇರ್ ಇಸ್ ಅ ನೋ ಎಕ್ಸ್ಪೆನ್ಸಸ್ ದೇ. ಸೊ ಅಲ್ಲಿ ಏನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಡಿಡಕ್ಟ್ ದ್ಯಾಟ್ ಫ್ರಮ್ ದಿ ಕಾಸ್ಟ್ ಆಫ್ ರಾ ಮಟೀರಿಯಲ್. ಆ್ಯಂಡ್ ವೈಲ್ ಕ್ಯಾಲ್ಕುಲೇಟಿಂಗ್ ದಟ್ ಐಸ್ ಕ್ರೀಮ್ದು ಏನದ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾರೆ ವಿ ಹ್ಯಾವ್ ಟು ಆ್ಯಡ್ ದ್ಯಾಟ್ ಒನ್. ಯಾಕಂದ್ರೆ ಅಲ್ಲಿ ನೀವು ಅದೇನು ಎಕ್ಸ್ಪೆನ್ಸಸ್ ಮಾಡಿರ್ತೀರ ಅದನ್ನ ಇನ್ಕರ್ ಮಾಡ್ಕೊಂಡಂಗೆ. ice cream ಅಲ್ಲಿ instead of using for the cheese and butter we had used for the ice cream. So we have, while calculating the material cost for that ice cream, we have to add to the opening stock ಅಲ್ಲಿ ಅದನ್ನ add ಮಾಡ್ಕೋಬೇಕು. And for calculating the material cost for cheese and butter we have to deduct these things. Understood? Understood or not? Any doubts? Yes. Then the next one is material lost. Yes. See the material, what do you mean by that? Material lost ಅಂದ್ರೆ ಏನ್ರಿ? Material lost. Material ಅದು ವರ್ಡ್ ನಾಗೆ ಮೀನಿಂಗ್ ಅದ ರೀ. ಮಟೀರಿಯಲ್ ಲಾಸ್ಟ್ ಅಂದ್ರೆ ಯು ಹ್ಯಾಡ್ ಸಮ್ ಮಟೀರಿಯಲ್ಸ್ ವೇರ್ ಮಿಸ್ಡ್ ಫ್ರಮ್ ಯುವರ್ ಫ್ಯಾಕ್ಟ್ರಿ. ನಿಮ್ದು ಎಷ್ಟೇ ಸೇಫ್ಟಿ ಮೆಜರ್ಸ್ ತಗೋರಿ, ಅಟ್ಲೀಸ್ಟ್ ಸಣ್ಣ ಮಟೀರಿಯಲ್ಸ್ ಎಲ್ಲ ಮಿಸ್ ಆಗೋ ಚಾನ್ಸಸ್ ಇರ್ತಾವಿಲ್ರಿ. ಈಸ್ ಇಟ್ ಪಾಸಿಬಲ್ ಆರ್ ನಾಟ್? ಸ್ಮಾಲ್ ಟೂಲ್ಸ್ ಅಂತ ಹೇಳ್ಬೋದು, ಯಾವುದೋ ಒಂದು ಮಷಿನರಿ ಪಾರ್ಟ್ ಆಗಿರ್ಬೋದು, ನಿಮ್ದು ರಾ ಮಟೀರಿಯಲ್ಸ್ ಆದ್ರೂ ಆಗಿರ್ಬೋದು. ಎಷ್ಟೇ ಸೇಫ್ಟಿ ಮೆಜರ್ಸ್ ತಗೊಂಡ್ರು ಥೆಫ್ಟ್ ಆಗೋ ಚಾನ್ಸ್ ಅಂತ ಇರ್ತಾರೆ. ಎಸ್, ಪ್ರೊಡಕ್ಷನ್ ಮಾಡ್ಬೇಕಾದ್ರೂ ಮಟೀರಿಯಲ್ಸ್ ಮಿಸ್ ಆಗ್ತಿರ್ತಾವು.
ನೀವು ಎಷ್ಟೇ ಕೇರ್ಫುಲ್ ಆಗಿ ಮಾಡಿದ್ರು ಸ್ವಲ್ಪ ಅಂದ್ರೆ ಮಟೀರಿಯಲ್ಸ್ ಮಿಸ್ ಆಗೇ ಆಗ್ತವ. ಸೊ ಮೇ ಬಿ ನೀವು ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾರೆ ಡ್ಯೂರಿಂಗ್ ದಟ್ ವೇ ಟ್ರಾನ್ಸ್ಫರ್ ಮಾಡೋ ಪ್ರೊಸೆಸ್ನ ನಿಮ್ಮ ಮಟೀರಿಯಲ್ಸ್ ಲಾಸ್ ಆಗ್ಬೋದು, ವೇಸ್ಟೇಜ್ ಆಗ್ಬೋದು, ಮಟೀರಿಯಲ್ಸ್ ವೇಸ್ಟ್ ಆಗ್ಬೋದು, ಅಥವಾ ಪ್ರೊಡಕ್ಷನಿಂದ ರೀಪ್ಲೇಸ್ ಮಾಡ್ಬೇಕಾದ್ರೆ ಅವಾಗ ಆಗ್ಬೋದು. ಆ್ಯಂಡ್ ನೀವು ರಾ ಮಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೋಬೇಕಾರೆ ಸಪ್ಲೈಯರ್ಸ್ ಕಡೆಯಿಂದ ರಾ ಮಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಅವಾಗ ಕಲೆಕ್ಟ್ ಮಾಡ್ಕೊಂಡು ಗೋಡೌನ್ಗೆ ಶಿಫ್ಟ್ ಮಾಡು ಟೈಮಲ್ಲಾದ್ರೂ ನಿಮ್ಮ ಮಟೀರಿಯಲ್ಸ್ ಲಾಸ್ ಆಗ್ಬೋದು. ಮಟೀರಿಯಲ್ ಲಾಸ್ ಅಂದ್ರೆ ಮಟೀರಿಯಲ್ಸ್ ಕಳ್ಕೊಳ್ಬೋದು, ನೀವು ಕಳೆದು ಹೋಗ್ಬೋದು, ಮಿಸ್ಪ್ಲೇಸ್ ಆಗ್ಬೋದು. ಸೊ ಈ ರೀತಿ ಆದಾಗ ಆ ಕಾಸ್ಟ್ ಏನು ಮಾಡಬೇಕು? ಸಿ ದಿಸ್ ಇಸ್ ಅ ಟೋಟಲಿ ಎಕ್ಸ್ಪೆನ್ಸ್ ಫಾರ್ ದ ಕಂಪ್ನಿ. ಹೌ ಇಟ್ ಇಸ್ ಅ ಎಕ್ಸ್ಪೆನ್ಸ್ ಫಾರ್ ದ ಕಂಪ್ನಿ ಮೀನ್ಸ್ ನೀವೆಷ್ಟು ಈಗ ಸೂಪರ್ವೈಸರ್ ಮಿಸ್ಟೇಕ್ಸ್ ಆಗಿರ್ಬೋದು, ಗೋಡೌನ್ ಮ್ಯಾನೇಜರ್ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ವಾಚ್ಮೆನ್ ಮಿಸ್ಟೇಕ್ಸ್ ಆಗಿರ್ಬೋದು, ಸ್ವಲ್ಪ ಸಮ್ ಪಾರ್ಟ್ ಆಫ್ ದ ಮಟೀರಿಯಲ್ಸ್ ಲಾಸ್ಟ್ ಆಗಿತ್ತಂದ್ರೆ ದಟ್ ಇಸ್ ಅ ಎಕ್ಸ್ಪೆನ್ಸ್ ಟು ಯು ಪೀಪಲ್. ವೈ ಮೀನ್ಸ್ ಯು ಹ್ಯಾಡ್ ಆಲ್ರೆಡಿ ಪೇಡ್ ಸಮ್ ಅಮೌಂಟ್ ಫಾರ್ ದಟ್ ರಾ ಮಟೀರಿಯಲ್ಸ್. ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಸಪ್ಲೈಯರ್ ಒಂದ್ಸತಿ ನಿಮ್ದು ಸಪ್ಲೈಯರ್ ಜಾಬ್ ಏನಿರುತ್ತ್ರಿ, yes, everyone back? It was some technical issue. Okay, so ಆ ಮಟೀರಿಯಲ್ಸ್ ನೀವೇನು ಅದು ಮಿಸ್ಪ್ಲೇಸ್ ಆಗಿರ್ಬೋದು ಅಥವಾ ಮಟೀರಿಯಲ್ಸ್ ಲಾಸ್ಟ್ ಆಗಿರ್ತಲ್ಲ ಅದು ನಿಮ್ದು ಆಲ್ರೆಡಿ ನೀವು ಸಪ್ಲೈಯರ್ಸ್ ನಿಮ್ಗೇನು ನೀವು ಒಂದ್ಸತಿ ಸಪ್ಲೈಯರ್ಗೆ ಆರ್ಡ್ರ್ ಹಾಕಿರ್ತೀರಿ. ಸೊ ಸಪ್ಲೈಯರ್ಗೆ ಆರ್ಡ್ರ್ ಹಾಕಿದ್ಮೇಲೆ ಅಟ್ ದ ಟೈಮಲ್ಲೇ ನೀವು 50% ಡಿಪಾಸಿಟ್ ಅಥವಾ 50% ಅಡ್ವಾನ್ಸ್ ಅಂತ ಪೇ ಮಾಡಿರ್ತೀರ. ನಿಮ್ಮ ಡೋರ್ ಸ್ಟೆಪ್ಪಿಗೆ ಬಂದ ಕೂಡಲೇ ಅದರಲ್ಲಿ ಫುಲ್ ಪೇಮೆಂಟ್ ಮಾಡಿರ್ತೀರಿ ನೀವು. ಸೊ ಯು ಹ್ಯಾಡ್ ಆಲ್ರೆಡಿ ಪೇಡ್ ಅಮೌಂಟ್ ಫಾರ್ ದೋಸ್ ಲಾಸ್ಟ್ ಮಟೀರಿಯಲ್ಸ್. ಅದೇನು ನೀವು ಮಟೀರಿಯಲ್ಸ್ ಮಿಸ್ಪ್ಲೇಸ್ ಆಗಿದ್ದಾಗಿರ್ಬೋದು ಅಥವಾ ಲಾಸ್ಟ್ ಆಗಿದ್ದ ಮಟೀರಿಯಲ್ಸ್, ಕಳೆದಂಥ ಮಟೀರಿಯಲ್ಸ್ ಇರ್ಬೋದು, ಅಥವಾ ಡ್ಯಾಮೇಜ್ ಆಗಿದ್ದ ಮಟೀರಿಯಲ್ಸ್ನು ಮಟೀರಿಯಲ್ ಲಾಸ್ಟ್ ಅಂತಲೇ ಅಂತೀರಿ. ಸಿ ಇವಾಗ ಯೂಶ್ವಲಿ ನಿಮ್ದು ರಾ ಮಟೀರಿಯಲ್ಸ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೋಬೇಕಾದ್ರೆ ಸಮ್ ಪೆರಿಷಬಲ್ ರಾ ಮಟೀರಿಯಲ್ಸ್ ಇರ್ತಾವೆ, ಸಮ್ ವೆರಿ ಸೆನ್ಸಬಲ್ ಮಟೀರಿಯಲ್ಸ್ ಇರ್ತಾವೆ. ಸೊ ಅಂಥ ಮಟೀರಿಯಲ್ಸನ್ನು ಟ್ರಾನ್ಸ್ಫರ್ ಮಾಡ್ಬೇಕಾರೆ ಇವು ಮೇ ಬಿ ಏನೋ ಒಂದು ಮಿಸ್ಟೇಕ್ ಆಗಿ ಮಿಸ್ಪ್ಲೇಸ್ ಆಗ್ಬೋದಲ್ರಿ ಅವು, ಅಥವಾ ಡ್ಯಾಮೇಜ್ ಆಗ್ಬೋದು. ಈ ಗ್ಲಾಸ್ ಐಟಮ್ಸ್ ಅಂತ ಹೇಳ್ಬೋದು. ಗ್ಲಾಸ್ ಈಗ ವಿಂಡೋ ಗ್ಲಾಸಸ್ ಆಗಿರ್ಬೋದು ಅಥವಾ ಗ್ಲಾಸ್ ಐಟಮ್ಸ್ ರೆಡಿ ಮಾಡ್ಬೇಕಾರೆ ಅದರಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡ್ಬೇಕಾರೆ ಒಡೆದು ಹೋಗೋ ಚಾನ್ಸಸ್ ಇರ್ತಾವಿಲ್ರಿ ವಿತೌಟ್ ಇಂಟೆನ್ಷನ್. ನಿಮ್ಗೆ ಅದನ್ನು ಲಾಸ್ ಮಾಡ್ಬೇಕಾದ್ರೆ ನಿಮ್ಗೆ ಇಂಟೆನ್ಷನ್ ಇರಲ್ಲ, ಬಟ್ ಅಂದರೂ ಸಮ್ಟೈಮ್ಸ್ ಇನ್ನೊಂದು ಮಿಸ್ಟೇಕ್ಸಿಂದ ಆಗಿರ್ತವೆ. ಬಟ್ ಆ ರಾ ಮಟೀರಿಯಲ್ಸ್ ನೀವು ಏನಾದರೂ ಪ್ರೊಡಕ್ಷನ್ ಮಾಡೋಕ್ಕಾಗತ್ರಿ. ಈಗ ಮಿಲ್ಕ್ ಅಂತಾನೆ ತಗೋರಿ, ಮಿಲ್ಕ್ನ ನೀವು ಎಷ್ಟೇ ಕೇರ್ಫುಲ್ಲಾಗಿ ತೊಗೊಂಡು ಹೋಗಿ ನೀವು ಟ್ರಾನ್ಸ್ಫರ್ ಮಾಡಿದ್ರು ಸ್ವಲ್ಪ ಇಲ್ಲ, ಅಟ್ಲೀಸ್ಟ್ 1 ಅಥವಾ 2 ಲೀಟರ್ ಮಿಲ್ಕ್ ಆದರೂ ಕೆಳಗೆ ಚೆಲ್ಲೋದೇನ್ರಿ, ಇದು ವೇಸ್ಟ್ ಅಂತೂ ಆಗ್ತದಲ್ಲ. ಸೊ ಅಂಥ ಮಟೀರಿಯಲ್ಸ್ ಏನು ಮಾಡಬೇಕಾಗುತ್ತಾ, ಯು ಹ್ಯಾವ್ ಟು ಕನ್ಸಿಡರ್ ದಮ್ ಆಸ್ ಎ ಮಟೀರಿಯಲ್ ಲಾಸ್ಟ್. ಸೊ ಈ ಅಮೌಂಟ್ನ ನೀವು ಎಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಪ್ಲೇಸ್ ಆರ್ ಯು ಹ್ಯಾವ್ ಟು ಡಿಡಕ್ಟ್ ಇಟ್ ಫ್ರಮ್ ದಿ ಟೋಟಲ್ ಕಾಸ್ಟ್ ಆಫ್ ಮಟೀರಿಯಲ್ಸ್. ನಿಮ್ದೇನು ಮಟೀರಿಯಲ್ ಕಾಸ್ಟ್ ಅಂತ ಬರುತ್ತಲ್ಲ, ಮಟೀರಿಯಲ್ ಕಾಸ್ಟ್ನ ಯಾವ ರೀತಿ ಮಾಡ್ತೀರಿ, ನಿಮ್ದು ಡೈರೆಕ್ಟ್ ಮಟೀರಿಯಲ್ಸು, ಆ್ಯಡ್ ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು, ಲೆಸ್ ಕ್ಲೋಸಿಂಗ್ ಸ್ಟಾಕು ಇದೆಲ್ಲ ಮಾಡಿದ್ಮೇಲೆ ಮಟೀರಿಯಲ್ ಕಾಸ್ಟ್ ಅಂತ ಬರುತ್ತಲ್ಲ. ಸೊ ಅದರಲ್ಲಿ ನೀವೇನು ಮಾಡಬೇಕು, ಈ ಮಟೀರಿಯಲ್ ಲಾಸ್ ಅಮೌಂಟ್ನ ಡಿಡಕ್ಟ್ ಮಾಡಬೇಕು. ವೈ? ಬಿಕಾಸ್ ಯು ಹ್ಯಾಡ್ ಆಲ್ರೆಡಿ ಪೇಡ್ ಅಮೌಂಟ್ ಫಾರ್ ದೋಸ್ ಥಿಂಗ್. Understood? Material lost. Understood or not? Material lost. Then the next one is purchase of finished goods. Yes, see, usually finished goods, purchase of finished goods is not considered as a raw material. ನೀವು ರಾ ಮಟೀರಿಯಲ್ ಅಂದ್ರೆ ಏನು, see raw material means what do you mean by that? Raw material, still that you have to convert those raw materials into finished goods. ಇಲ್ಲಿ ಫಿನಿಶ್ಡ್ ಗುಡ್ಸ್ ಅಂದ್ರೆ ಏನು, ಸೇಮ್ ನಿಮ್ದು ಏನು ನೀವೇನು ಪ್ರಾಡಕ್ಟ್ ರೆಡಿ ಮಾಡ್ತಿಲ್ಲ ಅದೇ ಪ್ರಾಡಕ್ಟ್ನ ಬೇರೆ ಕಡೆಯಿಂದ ಪರ್ಚೇಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನು ಹೇಳ್ಬೋದು ಅಂದ್ರೆ
ಇವಾಗ ನಿಮ್ದೊಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ, ಬಟ್ ಯು ನೀಡ್ ನಿಮ್ಗೆ ಈ ಸತಿ ಆರ್ಡರ್ಸ್ ಜಾಸ್ತಿ ಅದ. ಓಕೆ, ನಿಮ್ದೊಂದು ಇವಾಗ ಸ್ಟಾರ್ಟ್ ಮಾಡಿದ್ರಿ, ಬಟ್ ಅಟ್ ದ ಬಿಗಿನಿಂಗ್ ಓನ್ಲಿ ಹ್ಯಾಡ್ ಗಾಟ್ ಸಮ್ ಮೋರ್ ಆರ್ಡರ್ಸ್. ನಿಮ್ದು ಕ್ವಾಂಟಿಟಿ ನಿಮ್ದು ಕೆಪಾಸಿಟಿಗಿಂತ ಜಾಸ್ತಿ ಆರ್ಡರ್ಸ್ ಬಂದವ, ಅಥವಾ ನಿಮ್ಮ ಹತ್ರ ನಿಮ್ಗೆ ಬಂದಂಥ ಆರ್ಡರ್ಸು ನಿಮ್ಮಲ್ಲಿರುವಂಥ ನೀವು ಎಷ್ಟು ಆರ್ಡರ್ಸ್ ರಿಸೀವ್ ಮಾಡಿರಿ ಅಷ್ಟು ಆರ್ಡರ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ ನಿಮ್ಮಲ್ಲಿ ಅಷ್ಟು ರಾ ಮಟೀರಿಯಲ್ಸ್ ಇಲ್ಲ. ಸೊ ಇದ್ದಂಥ ರಾ ಮಟೀರಿಯಲ್ಸ್ ಅಲ್ಲಿ ಎಲ್ಲ ಪ್ರೊಡ್ಯೂಸ್ ಮಾಡಿರಿ, ಸ್ಟಿಲ್ ಯು ನೀಡ್ ಸಮ್ ಮೋರ್ ಫಿನಿಶ್ಡ್ ಗುಡ್ಸ್. ಸೊ ಅವಾಗ ಏನು ಮಾಡೋದು, ನಿಮ್ದು ಸೇಮ್ ಬೇರೆ ಫ್ಯಾಕ್ಟ್ರಿ ಕಡೆಯಿಂದ ನಿಮ್ಮದು ಸೇಮ್ ಪ್ರಾಡಕ್ಟ್ನ ಸೇಮ್ ಫಿನಿಶ್ಡ್ ಗುಡ್ಸ್ನ ಸೇಮ್ ಪಾರ್ಟ್ ಆಫ್ ಐಸ್ ಕ್ರೀಮ್ಸ್ನ ಪರ್ಚೇಸ್ ಮಾಡಿ ಸಪ್ಲೈಯರ್ಸಿಗೆ ಸೆಲ್ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮ್ಮದು ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ, ನಂದು ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ವಿ ಬೋತ್ ಆರ್ ಪ್ರೊಡ್ಯೂಸಿಂಗ್ ದ ಐಸ್ ಕ್ರೀಮ್ಸ್ ಹಿಯರ್. ಸೊ ಇನ್ ದ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ವಿ ನೀಡ್ ಸಮ್ ಮೋರ್ ಐಸ್ ಕ್ರೀಮ್ಸ್. ಎಲ್ಲರಿಗೂ ಐಸ್ ಕ್ರೀಮ್ ಮೇಲೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಇಟ್ ದಿಸ್ ಟೈಮ್ ಏನಾಗುತ್ತೆ, ನನಗೂ ಆರ್ಡರ್ಸ್ ಜಾಸ್ತಿ ಇದಾವೆ, ನಿಮಗೂ ಆರ್ಡರ್ಸ್ ಜಾಸ್ತಿ ಇದಾವೆ, ಬಟ್ ಐ ಆಮ್ ಹ್ಯಾವಿಂಗ್ ಅ ಮೋರ್ ರಾ ಮಟೀರಿಯಲ್, ಸೊ ಐ ಕ್ಯಾನ್ ಪ್ರೊಡ್ಯೂಸ್ ಸಮ್ ಮೋರ್. ನಿಮ್ಮ ಹತ್ರ ರಾ ಮಟೀರಿಯಲ್ ಸ್ವಲ್ಪ ಕಮ್ಮಿ ಅದಾವೆ. ಸೊ ನೀವು ಇದ್ದಂಥ ರಾ ಮಟೀರಿಯಲ್ಸ್ ಎಲ್ಲನೂ ಕನ್ಸ್ಯೂಮ್ ಮಾಡ್ಕೊಂಡಿದೆ. ಎಲ್ಲನೂ ಕನ್ಸ್ಯೂಮ್ ಆದಮೇಲೆ ನಿಮ್ಗಿನ್ನ 100 ಫಿನಿಶ್ಡ್ ಗುಡ್ಸ್ ಬೇಕು. ನನಗೆ ಹತ್ರ ಜಾಸ್ತಿ ಆರ್ಡರ್ಸ್ ಇಲ್ಲ. ನಾನು ಎಲ್ಲ ಆರ್ಡರ್ಸ್ನು ಪೇ ಮಾಡಿ ಎಲ್ಲ ಆರ್ಡರ್ಸ್ ಎಲ್ಲ ಸಪ್ಲೈಯರ್ಸ್ಗೂ ನಾನು ಫಾರ್ ಫಿನಿಶ್ಡ್ ಗುಡ್ಸ್ ಸಪ್ಲೈ ಮಾಡಿ ನನ್ನ ಹತ್ರ ಇನ್ನು 100 ಫಿನಿಶ್ಡ್ ಗುಡ್ಸ್ ಅವೈಲೇಬಲ್ ಅದಾವೆ. ಸೊ ಅದನ್ನು ನಾನು ಇಟ್ಕೊಂಡು ವೇಸ್ಟ್ ಮಾಡೋ ಬದಲು ಏನು ಮಾಡ್ತೀನಿ, ಐ ವಿಲ್ ಸೆಲ್ ಟು ಯು ಪೀಪಲ್. ನಾನು ನಿಮಗೆ ಅದನ್ನು ಸೆಲ್ ಮಾಡ್ತೀನಿ. ನಿಮಗೆ ಆಲ್ರೆಡಿ ನಿಮಗೆ 100 ಫಿನಿಶ್ಡ್ ಗುಡ್ಸ್ ಬೇಕಾಗ್ಯಾವ. ಸೊ ನೀವು ಅದನ್ನು ನನ್ನ ಕಡೆಯಿಂದ ಪರ್ಚೇಸ್ ಮಾಡ್ತೀರಿ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಐಸ್ ಕ್ರೀಮ್ನೇ ಪರ್ಚೇಸ್ ಮಾಡತ್ತೀರಿ. ಇವಾಗ ನಿಮ್ಮ ಹತ್ರ ರಾ ಮಟೀರಿಯಲ್ಸ್ನ ನನ್ನ ಹತ್ರ ರಾ ಮಟೀರಿಯಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿ ಆಮೇಲೆ ಸೆಲ್ ಮಾಡೋಕೆ ಅಷ್ಟು ಟೈಮ್ ಇಲ್ಲ. ವಿತಿನ್ 1 or 2 ಡೇಸಲ್ಲಿ ನೀವು ನಿಮ್ಗೆ ಏನು ಬೇಕು, ಫಿನಿಶ್ಡ್ ಗುಡ್ಸ್ ಆನ್ ದ ಸ್ಪಾಟ್ಸ್ ಡೆಲಿವರಿ ಬೇಕಾಗಿದೆ ಸಪ್ಲೈಯರ್ಸಿಗೆ. ಸೊ ಇವಾಗ ಏನು ಮಾಡ್ತೀವಿ, ನನ್ನ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಫಿನಿಶ್ಡ್ ಗುಡ್ಸ್ನ ಪರ್ಚೇಸ್ ಮಾಡ್ತೀರಿ, ರಾ ಮಟೀರಿಯಲ್ಸ್ನ ಪರ್ಚೇಸ್ ಮಾಡಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಈ ಕಾಸ್ಟ್ ನೀವು ಎಷ್ಟು ಕಾಸ್ಟ್ ಕೊಟ್ಟು ಫಿನಿಶ್ಡ್ ಗುಡ್ಸ್ನ ಪರ್ಚೇಸ್ ಮಾಡ್ತಿರಲ್ಲ, ಅದಷ್ಟು ಕಾಸ್ಟ್ ಫಿನಿಶ್ಡ್ ಗುಡ್ಸ್ನ ನೀವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಆ್ಯಡ್ ಮಾಡಬೇಕಿದ್ದೀನಿ. ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಫಿನಿಶ್ಡ್ ಗುಡ್ಸ್. ಎಷ್ಟು 100 ಫಿನಿಶ್ಡ್ ಗುಡ್ಸ್ ಮೇ ಬಿ ಯು ಹ್ಯಾಡ್ ಪೇಡ್ 1000 rupees ಪೇ ಮಾಡಿದ್ರೆ, ಈ 1000 ನೀವೇನು ಮಾಡಬೇಕು, ಡೈರೆಕ್ಟಾಗಿ ನಿಮ್ಮದು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಯಾವಾಗ ಮಾಡ್ತೀರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಆದಮೇಲೆ ನಿಮ್ದೇನು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಎಲ್ಲ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ತೊಗೊಳೋಕ್ಕಿಂತ ಮೊದಲು ಇದನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ಆಮೇಲೆ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ನ ತಗೋಬೇಕು. ಅಂಡರ್ಸ್ಟುಡ್ ಪರ್ಚೇಸ್ ಆಫ್ ಫಿನಿಶ್ಡ್ ಗುಡ್ಸ್. Understood or not? Okay, we will move to the next one. The next will be expenses on purchases. Say expenses on purchases means what are the expenses you are incurring while purchasing the raw materials. ರಾ ಮಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡೋಕೆ ಏನೇನು ಎಕ್ಸ್ಪೆನ್ಸಸ್ ಇನ್ಕಮ್ ಮಾಡ್ತೀರಿ. ಯೂಶ್ವಲಿ ನೀವು ಇದನ್ನು ಡೈರೆಕ್ಟ್ ಮಟೀರಿಯಲ್ಸ್ ತೊಗೋಬೇಕಾದ್ರೆ ಓಪನಿಂಗ್ ಸ್ಟಾಕ್ ಅಂತ ತೊಗೊಂಡು ಅದ್ರ ಕಡೆ ಆ್ಯಡ್ ಪರ್ಚೇಸಸ್ ಕೆಳಗಡೆ ಕ್ಯಾರೇಜ್ ಇನ್ವಾರ್ಡ್ ಆಕ್ಟ್ರಾಯ್ ಇಂಪೋರ್ಟ್ ಡ್ಯೂಟಿ ಕಸ್ಟಮ್ ಡ್ಯೂಟಿ ಅಂತ ತೊಗೋತೀರಿ, ಆ್ಯಡ್ ಮಾಡ್ತೀರಿ. ನೆನಪದ ರೀ? ರಿಮೆಂಬರ್ಡ್ ಆರ್ ನಾಟ್? ಸಿ ಡೈರೆಕ್ಟ್ ಮಟೀರಿಯಲ್ಸ್ ತೊಗೋಬೇಕಾದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಆದ್ಮೇಲೆ ಓಪನಿಂಗ್ ಸ್ಟಾಕ್ ಪ್ಲಸ್ ಆರ್ ಆ್ಯಡ್ ಪರ್ಚೇಸ್ ಆಫ್ ರಾ ಮಟೀರಿಯಲ್, ಅದ್ರ ಕೆಳಗಡೆ ಕ್ಯಾರೇಜ್ ಇನ್ವಾರ್ಡ್ ಆಕ್ಟ್ರಾಯ್ ಇಂಪೋರ್ಟ್ ಡ್ಯೂಟಿ ಕಸ್ಟಮ್ ಡ್ಯೂಟಿ ಅಂತ ತೊಗೋತಿದ್ರಿ. ಸಿ ದೀಸ್ ಆರ್ ದಿ ಕ್ಯಾರೇಜ್ ಇನ್ವಾರ್ಡ್ ಆಕ್ಟ್ರಾಯ್ ಇಂಪೋರ್ಟ್ ಡ್ಯೂಟಿ ಕಸ್ಟಮ್ ಡ್ಯೂಟಿ ಇವೆಲ್ಲನೂ ಏನು, ದೀಸ್ ಆರ್ ದಿ ಲೋಕಲ್ ಟ್ಯಾಕ್ಸಸ್ ಪೇಡ್ ಟು ದಿ ಲೋಕಲ್ ಗೌರ್ಮೆಂಟ್ಸ್. ಟೋಲ್ ನಾಕದಲ್ಲಿ ಟೋಲ್ ಫೀಸ್ ತುಂಬ್ತಿರಲ್ಲ, ಆಫ್ಟರ್ ನಿಮ್ಮ ಮಟೀರಿಯಲ್ ಎಷ್ಟು. ಸೊ ಇದಕ್ಕೆಲ್ಲ ಈ ಟ್ಯಾಕ್ಸಸ್ ಏನು ಮಾಡಬೇಕಾಗುತ್ತಾ, ನಿಮ್ಮದು ಮಟೀರಿಯಲ್ಸು ಫ್ಯಾಕ್ಟ್ರಿ ಔಟ್ಲೆಟ್ ಒಳಗೆ ಬರೋಕ್ಕೆ ನೀವು ಇದನ್ನೆಲ್ಲ ಟ್ಯಾಕ್ಸಸ್ನ ಪೇ ಮಾಡ್ತೀರಿ. ಸೊ ಫಾರ್ ಪೇಯಿಂಗ್ ದಿಸ್ ಟ್ಯಾಕ್ಸಸ್ ದೀಸ್ ಆರ್ ದಿ ಎಕ್ಸ್ಪೆನ್ಸಸ್ ಟು ಯು ಅಟ್ ದ ಬಿಗಿನಿಂಗ್ ಆಫ್ ಯುವರ್ ಫ್ಯಾಕ್ಟ್ರಿ ಇಟ್ ಸೆಲ್ಫ್.
ನಿಮ್ಮ ಪ್ರೊಡಕ್ಷನ್ ಬಿಗಿನಿಂಗ್ ಮಾಡಬೇಕಾದ್ರೆ ನೀವೆಲ್ಲ ಎಕ್ಸ್ಪೆನ್ಸ್ ಇನ್ಕತ್ತವೆ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಇದನ್ನೆಲ್ಲ ಏನು ಮಾಡಬೇಕು, ಮಟೀರಿಯಲ್ಸ್ ಪರ್ಚೇಸ್, ಕಾಸ್ಟ್ ಆಫ್ ಮಟೀರಿಯಲ್ ಪರ್ಚೇಸ್ ಆಟ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ಅಂತ ಏನು ತಗೋತಿಲ್ಲ, ಅದೇ ಅಮೌಂಟ್ನಾಗ ಕ್ಯಾರೇಜ್ ಇನ್ವರ್ಡ್, ಆಕ್ಟ್ರಾ, ಇಂಪೋರ್ಟ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ ಇವೆಲ್ಲನೂ ಆ್ಯಡ್ ಮಾಡ್ಕೋಬೇಕು. ಅಂಡರ್ಸ್ಟೂಡ್? The next one is expenses on sales. See, expenses on sales means ಇದರ ಅಪೋಸಿಟ್. ಸೇಲ್ಸ್ ಮೇಲೆ ನೀವು ಸೇಲ್ಸ್ ಮಾಡೋಕ್ಕೆ ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡ್ತೀರಾ ಅಂದರೆ, ನೀವು ಸಪ್ಲೈಯರ್ಸಿಗೆ ನಿಮ್ಮ ರಾ ಮೆಟೀರಿಯಲ್ಸ್ನ ಸೆಲ್ ಮಾಡ್ತಿದ್ರ ಅಂದರೆ ಅದಕ್ಕೆ ಏನೇನಾಗ್ತದೆ, ಕ್ಯಾರೇಜ್ ಇನ್ವರ್ಡ್ ಹೋಗ್ತದೆ, ಆಕ್ಟ್ರಾ, ಫ್ರೈಟ್, ಮತ್ತು ಅಗೇನ್ ಅವೇ ಎಕ್ಸ್ಪೆನ್ಸ್ ಬರ್ತಾವೆ. ಸೊ ಇವೆಲ್ಲ ಸೇಲ್ಸ್ ಮಾಡ್ಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್. ಇದನ್ನೆಲ್ಲ ಏನೆಲ್ಲ ಹಾಕ್ಬೇಕು, ನೀವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನಲ್ಲಿ ಆ್ಯಡ್ ಮಾಡ್ಕೋಬೇಕು. ಇದನ್ನು ನೀವು ಕ್ಯಾರೇಜ್ ಔಟ್ವರ್ಡ್ ಆಗಿರ್ಬೋದು, ಆಕ್ಟ್ರಾ, ಫ್ರೈಟ್. ಈಗ ನೀವು ನಿಮ್ದು ಇನ್ ಕೇಸ್ ರಾ ಮೆಟೀರಿಯಲ್ಸ್ ನಿಮ್ದು ಸಿಟಿ ಒಳಗೆ ಎಂಟ್ರ್ ಆಗಬೇಕಂದ್ರೂ ನೀವು ಹೌ ಟು ಪೇ ದ ಟೋಲ್ ಫೀಸ್. ಆ್ಯಂಡ್ ಸಿಟಿಯಿಂದ ಹೊರಗೆ ಹೋಗ್ಬೇಕಂದ್ರೆ ನೀವು ಹೌ ಟು ಪೇ ದಿ ಟೋಲ್ ಫೀಸ್. ಒಂದ್ಸತಿ ನೀವು ಬಾರ್ಡ್ರ್ ಎಂಟ್ರ್ ಆಗಬೇಕಂದ್ರೆ ಫೀಸ್ ಪೇ ಮಾಡಬೇಕು, ಬಾರ್ಡ್ರಿಂದ ಹೊರಗೆ ಹೋಗ್ಬೇಕಂದ್ರೆ ಫೀಸ್ ಪೇ ಮಾಡಬೇಕು. ಎಲ್ಲಿ ತನಕ ಅಂದರೆ ನಿಮ್ದು ಅಪ್ ಟು ನಿಮ್ಮ ಸಪ್ಲೈಯರ್ಸ್ ಪಾಯಿಂಟ್ ಟು ರೀಚ್ ಆಗೋ ತನೂ ನೀವು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ಎಕ್ಸ್ಪೆನ್ಸಿಗೆ ಏನಂತ ಕರೀತಾರೆ, ಎಕ್ಸ್ಪೆನ್ಸ್ ಆನ್ ಸೇಲ್ಸ್ ಅಂತ ಕರೀತಾರೆ. ಸೊ ಅಂಥ ಎಕ್ಸ್ಪೆನ್ಸಸ್ ಎಲ್ಲಿ ತೊಗೋಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ಆನ್ ದಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನಾಗ ಆ್ಯಡ್ ಮಾಡ್ಕೋಬೇಕು. ಅಂಡರ್ಸ್ಟೂಡ್? Understood or not? Yes. Okay. So in our next class, we will discuss how to evaluate the opening stock and closing stock. Okay. And thank you. Have a nice day.